ಎಲ್ರಿಗೂ ಐಡಿಯಾಸ್ ಫೋರಂಗೆ ಸ್ವಾಗತ. ನನ್ನ ಹೆಸರು ನವೀನ ಟಿ.ಆರ್. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಚಾಪ್ಟರ್ ನಂಬರ್ 1 ಕ್ಲಾಸ್ 9th NCERT ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ನಾವು ಪಾರ್ಟ್ 1 ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೇವೆ. ಯಾರು ಇಂದಿನ ತರಗತಿಗಳನ್ನು ನೋಡಿಲ್ಲ, ಸಪರೇಟ್ ಆಗಿ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಲಾಗಿದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡಲಾಗಿದೆ. ಅಲ್ಲಿ ನೀವು ಜಾಯಿನ್ ಆಗೋ ಮುಖಾಂತರ, ಅಲ್ಲಿ ನೋಡುವ ಮುಖಾಂತರವಾಗಿ ಕಂಟಿನ್ಯೂಸ್ ಕ್ಲಾಸ್ ಗಳನ್ನು ನೋಡ್ಕೊಳ್ತಾ ಬರಬಹುದಾಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಬಿಫೋರ್ ವಿ ಬಿಗಿನ್, ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಇವತ್ತೇ ಜಾಯ್ನ್ ಆಗಿ, ಬಿಕಾಸ್ ಅದರ ಉಪಯೋಗಗಳನ್ನ ನೀವು ಪಡೆದುಕೊಳ್ಬೇಕಾಗತ್ತೆ. ಮುಖ್ಯವಾಗಿ ದಿನನಿತ್ಯ ಮೋರ್ ದ್ಯಾನ್ 100 ಕ್ವಿಜ್ ಗಳನ್ನು ನಿಮಗೆ ಕೊಡುತ್ತಿದ್ದೇವೆ. ಅದರ ಮುಖಾಂತರವಾಗಿ ರಿವಿಷನ್ ಮಾಡಿಕೊಳ್ಳಬಹುದು ಮತ್ತು ನೀವು ಪ್ರಿಪರೇಷನ್ ನಡೆಸ್ತಿದ್ರೆ, ನೀವು ಕರೆಕ್ಟ್ ಆಗಿ ನಡೆಸ್ತಿದ್ದೀರಾ ಅಂತೇಳಿ ಮನನ ಮಾಡಿಕೊಳ್ಳೋದಕ್ಕೆ ನಿಮಗೆ ಈ ಕ್ವಿಜ್ ಗಳು ಹೆಲ್ಪ್ ಆಗುತ್ತೆ ಮತ್ತು ಎಕ್ಸ್ಟ್ರಾ ನಾಲೆಜ್ ಅನ್ನ ಗೇನ್ ಮಾಡೋದಕ್ಕೆ ನಿಮಗೆ ಈ ಕ್ವಿಜ್ ಗಳು ಹೆಲ್ಪ್ ಆಗುತ್ತೆ. ಮತ್ತು ಪ್ರತಿ ವಿಡಿಯೋಗಳ PDF ಗಳು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ, ದಿನಪತ್ರಿಕೆಗಳು, ಇತ್ತೀಚಿನ ಮಾಹಿತಿಗಳು ಮತ್ತು ನೀವು ಐಡಿಯಾಸ್ ಫೋರಂನ ಅಧ್ಯಾಪಕರೊಂದಿಗೆ ಪ್ರಶ್ನೆಗಳನ್ನ ಕೇಳಿ ಇಲ್ಲಿ ಬಗೆಹರಿಸಿಕೊಳ್ಳಬಹುದು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ. ಮತ್ತು ನಾನು ಅನ್ಅಕಾಡೆಮಿಯಲ್ಲಿ ಕೂಡ ಟೀಚ್ ಮಾಡ್ತಾ ಇದ್ದೀನಿ. ಅಲ್ಲೂ ಕೂಡ ಜಿಯೋಗ್ರಫಿ ಮತ್ತು ಹಿಸ್ಟರಿಗೆ ಸಂಬಂಧಪಟ್ಟಂತೆ ತುಂಬಾ ಹಾಳು ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಅಲ್ಲೂ ಕೂಡ ನೀವು ಜಾಯ್ನ್ ಆಗ್ಬೋದು. ಮುಖ್ಯವಾಗಿ ಅಲ್ಲಿ ನವೀನ ಅನ್ಅಕಾಡೆಮಿ ಅಪ್ಲಿಕೇಶನ್ ಅಲ್ಲಿ ನವೀನ ಟಿ.ಆರ್ ಎಂದು ಸರ್ಚ್ ಮಾಡೋ ಮುಖಾಂತರ ನನ್ನ ಫಾಲೋ ಮಾಡಿ, ಮತ್ತು ಅಥವಾ ಕೆಳಗಡೆ ಲಿಂಕ್ ಅನ್ನು ಕೊಡಲಾಗ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಯು ಕ್ಯಾನ್ ಫಾಲೋ me in that through that link actually. ನವೀನ ಟಿ.ಆರ್ 01256 ಅನ್ಅಕಾಡೆಮಿ ಪ್ಲಸ್ ಗೆ ಜಾಯಿನ್ ಆಗುವಾಗ ಯು ಕ್ಯಾನ್ ಯೂಸ್ ದಿಸ್ ರೆಫರಲ್ ಕೋಡ್ ಟು ಗೆಟ್ 10% ಡಿಸ್ಕೌಂಟ್. ಲೆಟ್ಸ್ ಸ್ಟಾರ್ಟ್ ಟು ಡಿಸ್ಕಸ್ ಚಾಪ್ಟರ್ ನಂಬರ್ 1 ಇಂಡಿಯಾ ಸೈಜ್ ಅಂಡ್ ಲೊಕೇಶನ್ ಪಾರ್ಟ್ 2. ಈಗ ಇಂಡಿಯಾ ಅಂಡ್ ದ ವರ್ಲ್ಡ್, ಭಾರತ ಮತ್ತು ಪ್ರಪಂಚ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡುತ್ತಾ ಹೋದರೆ ಭಾರತ ಎಷ್ಟು ಒಂದು ಸ್ಟ್ರಾಟಜಿಕಲ್ ಲೊಕೇಶನ್ ಅಲ್ಲಿ ಇರುವಂತಹದ್ದು. ಜಸ್ಟ್ ಅಬ್ಸರ್ವ್ ಮಾಡಿ, ಇಲ್ಲಿಂದ ಬರುವಂತಹ ಯಾವುದೇ ಒಂದು ತೈಲಗಳು ಬರುವಾಗ, ಇಲ್ಲಿಂದ ಕೂಡ ಬರುವಾಗ ಏನಾಗುತ್ತೆ, ಇಲ್ಲಿ ಬಬ್ ಅಲ್ ಮಂಡಬ್ ಮತ್ತೆ ಇಲ್ಲಿ ಸ್ಟ್ರೇಟ್ ಆಫ್ ಅರ್ಮೂಜ್ ರಸ್ನಿಂದ ತೆಗೆದುಕೊಂಡು ಬರುವಾಗ ಅವರು ನಮ್ಮ ದೇಶದ ಪಕ್ಕದಲ್ಲಿಯೇ ಹೋಗಬೇಕಾಗತ್ತೆ. ಮತ್ತೆ ಇಲ್ಲಿ ಸ್ಟ್ರೇಟ್ ಆಫ್ ಮಲಕ ಜಲಸಂಧಿ ಮುಖಾಂತರವಾಗಿ ನಾವು ಸ್ವಲ್ಪ ಇಲ್ಲಿ ನೋಡ್ರಿ, ಇಲ್ಲಿ ಕೂಡ ನಾವು ಅಂಡಮಾನ್ ನಿಕೋಬಾರಲ್ಲಿ ಇಲ್ಲಿ ಪ್ರೆಸೆಂಟ್ ಇದೆ ನಮ್ದು, ಓಕೆ ಅಲ್ವಾ? ಆದ್ರಿಂದ ಸ್ವಲ್ಪ ನಾವ್ ಯಾರಾದ್ರೂ ಇಲ್ಲಿ ನಾವು ಡಿಸ್ಟರ್ಬ್ ಮಾಡಿದ್ವಿ ಅಂತಂದ್ರೆ ಎಂಟೈರ್ ಪ್ರಪಂಚದ ಆಲ್ಮೋಸ್ಟ್ ಒಂದು ಟ್ರೇಡ್ ಡಿಸ್ಟೋರ್ಷನ್ ಆಗ್ಬಿಡುತ್ತೆ, ತಡೆಗಟ್ಟಬಿಡುತ್ತೆ. ಅದರಿಂದ ನಮ್ಮನ್ನ ನಮ್ಮ ಜೊತೆಗೆ ಉತ್ತಮವಾದ ಸಂಬಂಧ ಬೆಳೆಸಬೇಕಾಗುತ್ತೆ ಎಲ್ಲಾ ದೇಶಗಳು ಕೂಡ. ಬಿಕಾಸ್ ಅವರು ಟ್ರೇಡ್ ಮಾಡ್ಬೇಕಂದ್ರೂ ಕೂಡ ಈ ಒಂದು ಇಂಡಿಯನ್ ಓಷನ್ ಮುಖಾಂತರವಾಗಿ ಹೋಗ್ಬೇಕಾಗತ್ತೆ ನಾರ್ಮಲ್ ಆಗಿ. ಅದರಿಂದ ತುಂಬಾ ಚೆನ್ನಾಗಿ ನಮ್ಮ ಜೊತೆ ಇರ್ಬೇಕಾಗತ್ತೆ. ಒಂದು ಸ್ಟ್ರಾಟಜಿಕಲ್ ಲೊಕೇಶನ್ ಪಾಯಿಂಟ್ ಅಲ್ಲಿ ಇದೀವಿ. ಮುಖ್ಯವಾಗಿ ನೋಡ್ರಿ, ಇಲ್ಲಿ ನಾವು ಈ ಕಡೆ ನೋಡ್ರಿ, ಈ ಕಡೆ ವೆಸ್ಟ್ ಏಷ್ಯಾ ಆಗಿರ್ಬೋದು, ಯುರೋಪ್ ಆಗಿರ್ಬೋದು, ಈ ಕಡೆ ಯುರೋಪ್ ಆಗಿರ್ಬೋದು, ಮುಖ್ಯವಾಗಿ ಇಲ್ಲಿ ಆಫ್ರಿಕಾ ಆಗಿರ್ಬೋದು, ಈ ಕಡೆ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಗಳಾಗಿರ್ಬೋದು, ಮತ್ತೆ ಈಸ್ಟ್ ಏಷ್ಯನ್ ಕಂಟ್ರಿಗಳಾಗಿರ್ಬೋದು, ಇವೆಲ್ಲವಕ್ಕೂ ಕೂಡ ಇಲ್ಲಿ ಮುಖಾಂತರ ಟ್ರೇಡ್ ಮಾಡ್ಬೇಕಾದ್ರಿಂದ ಭಾರತ ಜೊತೆ ಒಳ್ಳೆ ಸಂಬಂಧವನ್ನು ಇಟ್ಟುಕೊಳ್ಳುವಂಥದ್ದು ಎಲ್ಲ ದೇಶಕ್ಕೂ ಕೂಡ ಬಹುಮುಖ್ಯವಾಗಿರುವಂಥದ್ದು. ದ ಇಂಡಿಯನ್ ಲ್ಯಾಂಡ್ ಮಾಸ್ ಆಸ್ ಎ ಸೆಂಟ್ರಲ್ ಲೊಕೇಶನ್ ಬಿಟ್ವೀನ್ ಈಸ್ಟ್ ಅಂಡ್ ದ ವೆಸ್ಟ್ ಏಷ್ಯಾ. ಈಸ್ಟ್ ಮತ್ತು ವೆಸ್ಟ್ ಏಷ್ಯಾಗೆ ಸಂಬಂಧಪಟ್ಟ ಕನೆಕ್ಟ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ಸೆಂಟ್ರಲ್ ಲೊಕೇಶನ್ ಇದೆ ನೋಡ್ರಿ, ಈಸ್ಟ್ ಮತ್ತು ವೆಸ್ಟ್ ಏಷ್ಯಾಗೆ. ದಿಸ್ ಇಸ್ ವೆಸ್ಟರ್ನ್ ಏಷ್ಯಾ, ದಿಸ್ ಇಸ್ ಈಸ್ಟರ್ನ್ ಏಷ್ಯಾ. ಆಲ್ಮೋಸ್ಟ್ ಇವೆರಡು ಕನೆಕ್ಟ್ ಮಾಡ್ಕೋಬೇಕಂದ್ರೆ ಭಾರತ ಇದು ಮಿಡ್ಲ್ ಅಲ್ಲಿ ಇದೆ ನೋಡ್ರಿ. ವೆಸ್ಟ್ ಏಷ್ಯಾ, ಈಸ್ಟ್ ಏಷ್ಯಾ, ಮಿಡ್ಲ್ ಅಲ್ಲೇ ಭಾರತ ಇರುವಂತಹದ್ದು ಅಲ್ವಾ? ಸದರ್ನ್ ಏಷ್ಯಾದಲ್ಲಿ ಭಾರತ ಇರುವಂತಹದ್ದು. ಇಂಡಿಯಾ ಇಸ್ ದ ಸೌತ್ವರ್ಡ್ ಎಕ್ಸ್ಟೆನ್ಷನ್ ಆಫ್ ದ ಏಷ್ಯನ್ ಕಾಂಟಿನೆಂಟ್. ಆಲ್ಮೋಸ್ಟ್ ಏಷ್ಯಾ ಖಂಡದ ಸೌತ್ವರ್ಡ್ ಎಕ್ಸ್ಟೆನ್ಷನ್ ಅಂತ ಕರಿಬಹುದು, ದಕ್ಷಿಣದ ಒಂದು ಎಕ್ಸ್ಟೆನ್ಷನ್ ಅಂತ ಕರಿಬಹುದಾಗುತ್ತೆ. ದ ಟ್ರಾನ್ಸ್ ಇಂಡಿಯನ್ ಓಷಿಯನ್ ರೂಟ್ಸ್ ವಿಚ್ ಕನೆಕ್ಟ್ಸ್ ದ ಕಂಟ್ರೀಸ್ ಆಫ್ ಯುರೋಪ್ ಇನ್ ದ ವೆಸ್ಟ್ ಅಂಡ್ ದ ಕಂಟ್ರೀಸ್ ಆಫ್ ಈಸ್ಟ್ ಏಷ್ಯಾ ಪ್ರೊವೈಡ್ ಎ ಸ್ಟ್ರಾಟಜಿಕ್ ಸೆಂಟ್ರಲ್ ಲೊಕೇಶನ್ ಟು ಇಂಡಿಯಾ. ಪಶ್ಚಿಮದಲ್ಲಿರುವಂತಹ ಯುರೋಪ್ ದೇಶಗಳನ್ನ ಮತ್ತು ಪೂರ್ವ ಏಷ್ಯಾ ದೇಶಗಳನ್ನ ಸಂಪರ್ಕಿಸುವ ಟ್ರಾನ್ಸ್ ಹಿಂದೂ ಮಹಾಸಾಗರ ಮಾರ್ಗಗಳು ಭಾರತಕ್ಕೆ ಒಂದು ಕಾರ್ಯತಂತ್ರದ ಕೇಂದ್ರ ಸ್ಥಾನವನ್ನು ಒದಗಿಸುತ್ತದೆ. ಸ್ವಲ್ಪ ನಾವೇನಾದ್ರೂ ಇಲ್ಲಿ ಸ್ಟ್ರೇಟ್ ಆಫ್ ಮಲಕ್ಕನ್ನ ನಾವಿಲ್ಲಿ ಬ್ಲಾಕ್ ಮಾಡಿದ್ವಿ ಅಂತಂದ್ರೆ, ಸ್ಟ್ರೇಟ್ ಆಫ್ ಅರ್ಮೂಸ್ನ ಇಲ್ಲಿ ಕಂಟ್ರೋಲ್ ಮಾಡ್ಕೊಂಡಿದ್ವಿ, ಇಲ್ಲಿ ಬರೋವನ್ನ ನಾವಿಲ್ಲಿ ಕಂಟ್ರೋಲ್ ಮಾಡಿದ್ವಿ ಅಂತಂದ್ರೆ, ಮತ್ತೆ ಇಲ್ಲಿ ಬಬ್ಬಲ್ ಮಂಡಪ್ ಆಗಿರ್ಬೋದು ಇವನ್ನ ಕಂಟ್ರೋಲ್ ಮಾಡಿದ್ವಿ ಅಂತಂದ್ರೆ ಆಲ್ಮೋಸ್ಟ್ ಟ್ರೇಡ್ ನಿಂತೋಗ್ಬಿಡುತ್ತೆ, ತುಂಬಾನೇ ಕಷ್ಟ ಆಗುತ್ತೆ. ಅದರಿಂದ ಭಾರತ ಈ ಒಂದು ಇಂಡಿಯನ್ ಓಷನ್ಗೆ ಓಕೆ, ಈ ಒಂದು ಭಾರತ ಇಂಡಿಯಾ ಅದರದ್ದೇ ಹೆಸರಲ್ಲಿ ಇರುವಂತಹ ಒಂದು ಓಷನ್ ನೋಡ್ರಿ, ಇಂಡಿಯನ್ ಓಷನ್. ಆದ್ದರಿಂದ ಭಾರತದ ಕಂಟ್ರೋಲ್ ಅಲ್ಲಿ ಈ ಒಂದು ಇಂಡಿಯನ್ ಓಷನ್ ಕಂಟಿನ್ಯೂಸ್ ಆಗಿ ಇರುವಂತದ್ದು. ಆಲ್ಮೋಸ್ಟ್ ಈ ಒಂದು ಇಂಡಿಯನ್ ಓಷನ್ ನ ಭಾರತವೇ ಕಂಟ್ರೋಲ್ ಮಾಡ್ತಾ ಇದೆ. ಈಗ ಚೀನಾ ಬಂದಿದೆ ಕಂಟ್ರೋಲ್ ಮಾಡ್ತೀನಿ ಅಂತೇಳಿ, ಅದು ಕೂಡ ಹಲವಾರು ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತಾ ಇದೆ. ನೋಟ್ ದಟ್ ದ ಡೆಕ್ಕನ್ ಪೆನಿನ್ಸುಲಾ ಪ್ರೊಟ್ರೂಡ್ಸ್ ಇನ್ ಟು ದ ಇಂಡಿಯನ್ ಓಷನ್.
thus helps India to establish close contact with West Asia, Africa, and Europe from the western coast, with Southeast and East Asia from the eastern coast. ಈಗ ಡಕ್ಕನ್ ಪರ್ಯಾಯ ದ್ವೀಪ ಏನಿದೆ, ಡಕ್ಕನ್ ಪರ್ಯಾಯ ದ್ವೀಪ ಏನಿದೆ, ಇದು ನಿಮಗೆ ಏನಿದೆ ಆಲ್ಮೋಸ್ಟ್ ನಿಮಗೆ ವೆಸ್ಟ್ ಕೋಸ್ಟ್ಗಳು ಮತ್ತು ಪಶ್ಚಿಮ ಕರಾವಳಿಗಳು ಮತ್ತು ಪೂರ್ವ ಕರಾವಳಿಗಳನ್ನು ಒದಗಿಸುವುದರಿಂದ ಇಲ್ಲಿ ಅನೇಕ ಬಂದರುಗಳಿವೆ. ಆದ್ದರಿಂದ ಇಲ್ಲಿ ಪಶ್ಚಿಮ ಕರಾವಳಿಗಳು, ಇಲ್ಲಿರುವಂತಹ ಬಂದರುಗಳು ಆಲ್ಮೋಸ್ಟ್ ನಿಮಗೆ ವೆಸ್ಟ್ ಏಷ್ಯಾ ಆಗಿರಬಹುದು, ಮತ್ತೆ ಆಫ್ರಿಕಾ ಆಗಿರಬಹುದು, ಮತ್ತೆ ಇಲ್ಲಿ ಯುರೋಪ್ ಆಗಿರಬಹುದು ಇಲ್ಲಿ ವ್ಯಾಪಾರ ಸಂಬಂಧ ಕುದಿಸ್ತವೆ. ಮತ್ತೆ ಇಲ್ಲಿ ಈಸ್ಟರ್ನ್ ಕೋಸ್ಟ್ಗಳು ಅಂತ ಕರಿತೀವಿ, ಪೂರ್ವ ಕರಾವಳಿಗಳು, ಸೌತ್ ಈಸ್ಟ್ ಏಷ್ಯಾ ಆಗಿರಬಹುದು ಮತ್ತು ಈಸ್ಟ್ ಏಷ್ಯಾ ಆಗಿರಬಹುದು, ಇದರ ಜೊತೆ ವ್ಯಾಪಾರವನ್ನ ಇಲ್ಲಿಗೆ ತೆಗೆದುಕೊಂಡು ವ್ಯಾಪಾರವನ್ನ ಮಾಡ್ತಿದ್ವಿ ನಾರ್ಮಲ್ ಆಗಿ. ಆದ್ರಿಂದ ಇದು ಒಂದು ಸ್ಟ್ರಾಟಜಿಕಲ್ ಲೊಕೇಶನ್ ಅಂತ ಕರಿಬಹುದು. ನಾವಿರುವಂತಹ ಪ್ಲೇಸು ತುಂಬಾನೇ ಇಂಪಾರ್ಟೆಂಟ್. ವೆಸ್ಟ್ ಕೋಸ್ಟ್ ಪಶ್ಚಿಮ ಕರಾವಳಿ ಇಲ್ಲಿ ಕನೆಕ್ಟ್ ಮಾಡಿದ್ರೆ ಪೂರ್ವ ಕರಾವಳಿ ಈ ಕಡೆ ಕನೆಕ್ಟ್ ಮಾಡುವಂತದ್ದು ಅಂತ ನಿಮಗೆ ಗೊತ್ತಿರಬೇಕಾಗತ್ತೆ. ಅದನ್ನೇ NCERT ಲಿ ತುಂಬಾ ಚೆನ್ನಾಗಿ ಕೊಟ್ಟಿರುವಂತಹದ್ದು. No other country has a long coastline on the Indian Ocean as India has, and indeed it is India's eminent position in the Indian Ocean which justifies the naming of ocean after it. ಭಾರತವು ಹೊಂದಿರುವಂತೆ ಬೇರೆ ಯಾವ ದೇಶವೂ ಕೂಡ ಹಿಂದೂ ಮಹಾಸಾಗರದ ಮೇಲೆ ಒಂದು ದೀರ್ಘವಾದ ಉದ್ದವಾದಂತಹ ಕರಾವಳಿಯನ್ನು ಹೊಂದಿಲ್ಲ, ಮತ್ತು ವಾಸ್ತವವಾಗಿ ಇದು ಹಿಂದೂ ಮಹಾಸಾಗರದಲ್ಲಿ ಭಾರತದ ಶ್ರೇಷ್ಠ ಸ್ಥಾನವಾಗಿರುವಂತಹದ್ದು. ಇದು ಅದರ ನಂತರ ಸಾಗರದ ಹೆಸರನ್ನ ಇದು ಸಮರ್ಸಿರುವಂತದ್ದು. ಇಷ್ಟೊಂದು ದೀರ್ಘವಾದ ಗಡಿಯನ್ನ ನೀವು ನೋಡಬಹುದು, ಯಾವ ದೇಶವೂ ಕೂಡ ಇಷ್ಟೊಂದು ದೀರ್ಘವಾದ ಗಡಿಯನ್ನ ಹೊಂದಿಲ್ಲ. ಇಲ್ಲಿ ಅಂಡಮಾನ್ ನಿಕೋಬಾರ್ ಆಗಿರ್ಬೋದು, ಇಲ್ಲಿ ಲಕ್ಷದ್ವೀಪದ ಮುಖಾಂತರ ಆಗಿರ್ಬೋದು, ಆಲ್ಮೋಸ್ಟ್ ನಾವೇ ಕಂಟ್ರೋಲ್ ಮಾಡ್ತೀವಿ. ಇಡೀ ಇಂಡಿಯನ್ ಓಷನ್ ನಾವೇ ಕಂಟ್ರೋಲ್ ಮಾಡ್ತೀವಿ. ಅದರಿಂದ ಈ ಒಂದು ಸಾಗರಕ್ಕೆ ಇಂಡಿಯನ್ ಓಷಿಯನ್ ಅಂತ ಇಟ್ಟಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ಇದಕ್ಕೆ ಸಮರ್ಥನೀಯ ಅಂತೇಳಿ ನಮ್ಮ NCERT ಬುಕ್ ಅಲ್ಲಿ ಹೇಳುತ್ತಿರುವಂತಹದ್ದು. ಸಮರ್ಥನೀಯವಾಗಿದೆ ಇಂಡಿಯನ್ ಓಷನ್ ಅಂತೇಳಿ, ಬಿಕಾಸ್ ಇಂಡಿಯಾ ಜಾಸ್ತಿ ಕಂಟ್ರೋಲ್ ಇದೆ, ಇಲ್ಲಿ ಕರಾವಳಿನ ಹೊಂದಿದೆ, ಆಲ್ಮೋಸ್ಟ್ ಇಂಡಿಯನ್ ಓಷನ್ ನ ಕಂಟ್ರೋಲ್ ಮಾಡುತ್ತೆ. ಆದ್ರಿಂದ ಈ ಒಂದು ಸಾಗರಕ್ಕೆ ಇಂಡಿಯನ್ ಓಷನ್ ಅಂತ ಇಟ್ಟಿರೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ, ಇದು ಸಮರ್ಥನೀಯ ಅಂತೇಳಿ ಇದು NCERT ಇಲ್ಲಿ ಹೇಳುತ್ತಿರುವಂತದ್ದು. ಡು ಯು ನೋ ಮತ್ತೆ ಏನು ಅಂತಂದ್ರೆ, ಮೊದಲಿಗೆ ನಾವು ಯುರೋಪಿಗೆ ಹೋಗ್ಬೇಕಾದ್ರೆ ಮೊದಲಿಗೆ ಹೆಂಗಿತ್ತಪ್ಪ ಅಂದ್ರೆ, ಈ ಸೂಯೆಜ್ ಕೆನಲ್ ಓಪನ್ ಆಗಿದ್ದ ಮುಂಚಿತವಾಗಿ ನಾವಿಲ್ಲಿ ಹೋಗಿ ಬರ್ತಿರ್ಲಿಲ್ಲ. ಆದ್ರೆ ಮೊದ್ಲಿಗೆ ಹಿಂಗೆ ಹೋಗಿ ಆಫ್ರಿಕಾ ಹಿಂಗೆ ದಾಟಿಕೊಂಡು ಹೋಗ್ಬೇಕಿತ್ತು ನಾವು. ಆದ್ರೆ ಈಗ ಹಂಗಲ್ಲ, ಸೂಯೆಜ್ ಕೆನಲ್ ಓಪನ್ ಆದ್ಮೇಲೆ ಗಲ್ಫ್ ಆಫ್ ಏಡನ್, ಬಬಲ್ ಮಂಡಪ್ ನಂತರ ಇಲ್ಲಿ ರೆಡ್ ಸಿಗೆ ಹೋಗ್ತೀವಿ, ಕೆಂಪು ಸಮುದ್ರಕ್ಕೆ ಹೋಗ್ತೀವಿ, ನಂತರ ಸೂಯೆಜ್ ಕೆನಲ್, ಮೆಡಿಟರೇನಿಯನ್ ಸಮುದ್ರ, ನೆಕ್ಸ್ಟ್ ಸ್ಟೇಟ್ ಆಫ್ ಜಿಬ್ರಾಲ್ಟರ್ ಹಿಂಗೆ ಬೇಕಾದ್ರೆ ನಾವು ಹೋಗ್ಬೋದು. ಇದು ನಮಗೆ ತುಂಬಾನೇ ಸ್ಟ್ರಾಟಜಿಕಲ್ ಆಗಿ ಇಂಪಾರ್ಟೆಂಟ್ ಆಗಿರೋದು ಸೂಯೆಜ್ ಕೆನಲ್, ಸೂಯೆಜ್ ಕಾಲುವೆ. ನಂತರ ನಮಗೆ ತುಂಬಾನೇ ಸೇವ್ ಆಗಿದೆ. ಮೊದಲಿಗೆ 7,000 ಕಿಲೋಮೀಟರ್ ಜಾಸ್ತಿ ಆಗ್ತಿತ್ತು ನಾವು ಯುರೋಪ್ಗೆ ಹೋಗ್ಬೇಕಾದ್ರೆ, ಬಟ್ ಈಗ ಹಂಗಲ್ಲ, 7,000 ಕಿಲೋಮೀಟರ್ ಸೇವ್ ಮಾಡ್ತಾ ಇದೀವಿ ತುಂಬಾನೇ ಕಡಿಮೆ ಸಮಯ. ಸೂಯೆಜ್ ಕೆನಲ್ 1869 ಏನು ಸ್ಟಾರ್ಟ್ ಆಯ್ತು, ನಂತರ ಭಾರತಕ್ಕೆ ತುಂಬಾನೇ ಹತ್ರವಾಗಿದೆ ಅಂತ ಹೇಳ್ಬೋದು ಈ ಒಂದು ಪ್ಲೇಸು. ದಟ್ಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. India's contact with the world have continued through ages, but our relationship through the land routes are much older than our maritime contacts. ಮುಖ್ಯವಾಗಿ ಮೊದ್ಲಿಗೆ ನೋಡ್ರಿ, ಮೊದ್ಲಿಗೆ ಭಾರತ ಜೊತೆ ವ್ಯಾಪಾರ ಮಾಡ್ಬೇಕಂತಂದ್ರೆ ಇಲ್ಲಿ ಹಿಮಾಲಯ ಇದೆ, ಇಲ್ಲಿ ಬರಕ್ ಆಗ್ತಿರ್ಲಿಲ್ಲ, ಹಿಮಾಲಯಗಳು ಇಲ್ಲಿ ಬರಕ್ ಆಗ್ತಿರ್ಲಿಲ್ಲ. ನಮಗೆ ಇಲ್ಲಿ ಕೆಲವು ಪಾಸ್ಗಳಿವೆ, ಅದರ ಮುಖಾಂತರವಾಗಿ ಈ ಬೇರೆ ದೇಶಗಳು ಬರ್ತಾ ಇದ್ರು, ಬಂದು ವ್ಯಾಪಾರವನ್ನ ಮಾಡ್ಕೊಳ್ತಾ ಇದ್ರು. ಮತ್ತೆ ಇಲ್ಲಿ ಹಲವಾರು ಪಾಸ್ಗಳಿವೆ, ಇಲ್ಲಿ ಮುಖಾಂತರವಾಗಿ ಬಂದು ಅವರು ವ್ಯಾಪಾರವನ್ನ ಮಾಡ್ಕೊಳ್ತಾ ಇದ್ರು. ಈ ರೀತಿಯಾಗಿ ನಾವು ಲ್ಯಾಂಡ್ ರೂಟ್ ಮುಖಾಂತರವಾಗಿ, ಭೂಮಾರ್ಗಗಳ ಮುಖಾಂತರವಾಗಿ ಜಾಸ್ತಿ ವ್ಯಾಪಾರವನ್ನು ಮಾಡ್ತಾ ಇದ್ವಿ. ನಾವು ಜಸ್ಟ್ ಈ ಒಂದು ಮ್ಯಾರಿಟೈಮ್ ಕಾಂಟ್ಯಾಕ್ಟ್ ಅಂತ ಹೆಂಗ್ ಕರಿತೀವಿ, ಮುಖ್ಯವಾಗಿ ಸಮುದ್ರದ ಮುಖಾಂತರವಾಗಿ ನಾವು ಕಂಡಿದ್ದು ಇಲ್ಲಿ ಕೆಲವು ದೇಶಗಳಿಗೆ ಮಾತ್ರ. ಅದ್ರ ಮೊದಲು ಹಿಂಗಿರ್ಲಿಲ್ಲ ಪರಿಸ್ಥಿತಿ. ಯುರೋಪ್ ಕಂಟ್ರಿಗಳೆಲ್ಲ ನಮ್ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಹಿಂಗ್ ಬರ್ತಾ ಇದ್ರು, ಲ್ಯಾಂಡ್ ರೂಟ್ ಮುಖಾಂತರ ಬರ್ತಾ ಇದ್ರು. ಸಿ ರೂಟ್ ಗೊತ್ತಿರ್ಲಿಲ್ಲ, ನಂತರ ವಾಸ್ಕೋ ಡಿ ಗಾಮ ಕಂಡಿಡಿತಾನೆ, ನಂತರ ಸಿ ರೂಟ್ ಗೊತ್ತಾಗುತ್ತೆ, ನಂತರ ನಮಗೆ ವ್ಯಾಪಾರ ಸಂಬಂಧಗಳು ತುಂಬಾ ಚೆನ್ನಾಗಿ ಯುರೋಪ್ ಜೊತೆ ಆಗುತ್ತೆ. ಆಮೇಲೆ ಆಲ್ಮೋಸ್ಟ್ ಯುರೋಪ್ ಖಂಡಗಳಲ್ಲಿರುವಂತಹ ಕೆಲವು ದೇಶಗಳು ಭಾರತವನ್ನ ಕಂಟ್ರೋಲ್ ಮಾಡುವಂತ ಪ್ರಯತ್ನವನ್ನ ಮಾಡುವಂತಹದ್ದು ಅಂತೇಳಿ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ ಅಷ್ಟೇ. ಓಕೆ, ಇಷ್ಟು ತುಂಬಾನೇ ಇಂಪಾರ್ಟೆಂಟ್. ಮತ್ತೆ the various passes across the mountains in the north have provided passages to the ancient travelers, while the oceans restricted such interaction for a long time. ಉತ್ತರ ಪರ್ತಳಾದ್ಯಂತ ವಿವಿಧ ಕಣಿವೆಗಳು ಅಂತ ಏನ್ ಕರಿತೀವಿ, ಪಾಸ್ಗಳು ಅಂತ ಏನ್ ಕರಿತೀವಿ, ಅವು ಪ್ರಾಚೀನ ಪ್ರಯಾಣಿಕರಿಗೆ ಹಾದಿಗಳನ್ನು ಒದಗಿಸಿದ್ವು. ಭಾರತಕ್ಕೆ ಬಂದ್ರು, ವ್ಯಾಪಾರವನ್ನ ಮಾಡ್ತಾ ಇದ್ರು. ಯುರೋಪ್ನವರೆಲ್ಲ ಮುಖ್ಯವಾಗಿ ಸಮುದ್ರ ಮುಖಾಂತರ ಬರಕ್ ಆಗ್ತಿರ್ಲಿಲ್ಲ, ಬಿಕಾಸ್ ಅವಾಗ ನಮಗೆ ಲ್ಯಾಂಡ್ ಸಿ ರೂಟ್ ಗೊತ್ತಿರಲಿಲ್ಲ, ನಮಗೆ ಕಂಪ್ಲೀಟ್ ಸಿ ರೂಟ್ ಗೊತ್ತಿರಲಿಲ್ಲ. ಲ್ಯಾಂಡ್ ಕಮ್ ಸಿ ರೂಟ್ ಗೊತ್ತಿತ್ತು, ಕಂಪ್ಲೀಟ್ ಸಿ ರೂಟ್ ಗೊತ್ತಿರಲಿಲ್ಲ. ನಂತರ ವಾಸ್ಕೋ ಡಿ ಗಾಮ ಕಂಡಿಡಿತಾನೆ, ನಂತರ ಸಿ ರೂಟ್ ಕಂಡಿಡಿಯುವಂತದ್ದು, ನಂತರ ಸಿ ರೂಟ್ ಅಲ್ಲಿ ಆಗುವಂತಹದ್ದು. These routes have contributed in the exchange of ideas and commodities since ancient times.
The ideas of Upanishads and Ramayana, the stories of Panchatantra, the Indian numerals and the decimal system thus could reach many parts of the world. ಭಾರತ ಸಂಸ್ಕೃತಿ ಮತ್ತೆ ಭಾರತ ರಾಮಾಯಣ ಆಗಿರ್ಬೋದು, ಇದರ ಒಂದು ಫಿಲಾಸಫಿಗಳು ಆಗಿರ್ಬೋದು, ಭಾರತ ನ್ಯೂಮರಲ್ಸ್ ಆಗಿರ್ಬೋದು, ಸಂಖ್ಯಾ ಪದ್ಧತಿ ಆಗಿರ್ಬೋದು, ದಶಮಾನ ಪದ್ಧತಿ ಆಗಿರ್ಬೋದು, ಇವೆಲ್ಲವೂ ಕೂಡ ಈ ಒಂದು ಟ್ರೇಡ್ ಅಲ್ಲಿ ಏನ್ ಟ್ರೇಡ್ ಮಾಡಕ್ ಬರ್ತಾ ಇದ್ರು ಅವರೆಲ್ಲರೂ ಕೂಡ ಭಾರತದಿಂದ ಕಳ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬೇರೆ ಕಡೆ ಪಸರಿಸ್ತಾ ಇದ್ರು. ಅದರಿಂದ ಭಾರತೀಯ ಸಂಸ್ಕೃತಿ ಇವೆಲ್ಲವೂ ಕೂಡ ಬೇರೆ ದೇಶಗಳಿಗೆ ರೀಚ್ ಆಗೋದಕ್ಕೆ ಕಾರಣ ಆಯ್ತು ಈ ಒಂದು ಟ್ರೇಡ್ ಕಾಂಟ್ಯಾಕ್ಟ್ ಅಂತೇಳಿ. ಇಂಡೈರೆಕ್ಟ್ ಆಗಿ ಉಪನಿಷತ್ತುಗಳಾಗಿರ್ಬೋದು ಮುಖ್ಯವಾಗಿ ನೋಡಬಹುದು ನೋಡಿ. ಈ ಮಾರ್ಗಗಳೇನಾಯ್ತು ಪ್ರಾಚೀನ ಕಾಲದಲ್ಲೂ ಕೂಡ ವಿಚಾರಗಳು ಮತ್ತು ಸರಕುಗಳ ವಿನಿಮಯದಲ್ಲಿ ಕೊಡುಗೆಯನ್ನು ನೀಡಿತು. ಉಪನಿಷತ್ತುಗಳು, ರಾಮಾಯಣದ ವಿಚಾರಗಳು, ಪಂಚತಂತ್ರದ ಕಥೆಗಳು, ಭಾರತೀಯ ಅಂಕೆಗಳು, ದಶಮಾಂಶ ವ್ಯವಸ್ಥೆ, ಹೀಗೆ ವಿಶ್ವದ ಅನೇಕ ಭಾಗಗಳನ್ನ ಇವು ಭಾರತದ ಒಂದು ಸಂಸ್ಕೃತಿ ತಲುಪುವಂತದ್ದು. ಮುಖ್ಯವಾಗಿ ಮಸಾಲೆಗಳು, ಮಸ್ಲಿನ್, ಇತರ ಸರಕುಗಳನ್ನು ಕೂಡ ಭಾರತದಿಂದ ವಿವಿಧ ದೇಶಗಳಿಗೆ ಕೊಂಡೊಯ್ಯಲಾಯಿತು ಈ ಒಂದು ವ್ಯಾಪಾರದಿಂದ ಮುಖಾಂತರವಾಗಿ. ಮತ್ತೊಂದೆಡೆ ಗ್ರೀಕ್, ಮುಖ್ಯವಾಗಿ ನಾವು ಕೂಡ ಬೇರೆ ಕಡೆ ಇನ್ಫ್ಲೂಯೆನ್ಸ್ ಆದ್ವಿ. ಈಗ ಪ್ಯೂರ್ ವೆಸ್ಟರ್ನೇಷನ್ ಆಗ್ತಾರೆ ಕೆಲವರು. ನಾವು ಕೂಡ ಮುಖ್ಯವಾಗಿ ಬೇರೆ ಕಡೆಯಿಂದ ಸಂಸ್ಕೃತಿಯಿಂದ ನಾವು ಕೂಡ ಇನ್ಫ್ಲೂಯೆನ್ಸ್ ಆದ್ವಿ, ಪ್ರಭಾವಕ್ಕೆ ಒಳಗಾದ್ವಿ. ಮುಖ್ಯವಾಗಿ ಗ್ರೀಕ್ ಶಿಲ್ಪಕಲೆ ಅದರ ಒಂದು ಪ್ರಭಾವಕ್ಕೆ ಒಳಗಾದ್ವಿ. ಪಶ್ಚಿಮ ಏಷ್ಯಾದ ಗುಮ್ಮಟಗಳನ್ನಾಗಿರ್ಬೋದು, ಮಿನಾರ್ಗಳನ್ನಾಗಿರ್ಬೋದು, ಅವೆಲ್ಲವೂ ಕೂಡ ವಾಸ್ತುಶಿಲ್ಪದ ಶೈಲಿಗಳಲ್ಲಿ ನಾವು ಕೂಡ ಇನ್ಫ್ಲೂಯೆನ್ಸ್ ಆಗಿದ್ದೀವಿ. ನಮ್ಮ ಕೂಡ ಕಾಣಬಹುದು ಇಂಡೋ ಇಸ್ಲಾಮಿಕ್ ಸಂಸ್ಕೃತಿ ಹೊಸ ಸಂಸ್ಕೃತಿನೇ ಒಂದು ಹುಟ್ಟುಕೊಳ್ಳುವಂತಹದ್ದು. ಮತ್ತೆ ಸೂಫಿಸಂ, ಭಕ್ತಿ ಚಳುವಳಿ, ಇವೆಲ್ಲವೂ ಕೂಡ ಇಂಡೋ ಇಸ್ಲಾಮಿಕ್ ಸಂಸ್ಕೃತಿಯ ಒಂದು ಭಾಗ ಅಂತ ಕರಿಬಹುದು. ಇಂಡಿಯಾಸ್ ನೇಬರ್ಸ್, ಭಾರತದ ನೆರೆಹೊರೆಯವರನ್ನು ನೋಡ್ತಾ ಭಾರತದಲ್ಲಿ ಮುಖ್ಯವಾಗಿ ಸೌತ್ ಏಷ್ಯಾದಲ್ಲಿ ಭಾರತ, ದಕ್ಷಿಣ ಏಷ್ಯಾದಲ್ಲಿ ಭಾರತ ಒಂದು ಪ್ರಮುಖ ಕಾರ್ಯತಂತ್ರದ ಸ್ಥಾನವನ್ನು ಹೊಂದಿರುವಂತದ್ದು. ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ರಾಟಜಿಕಲ್ ಲೊಕೇಶನ್ ಇರುವಂತದ್ದು ಭಾರತ. ನಿಮ್ಗೆ ಹೇಳಿದ್ವಿ, ನೋಡಿದ್ವಿ ಯಾವ ರೀತಿ ಟ್ರೇಡ್ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ಭಾರತದ ಮುಖಾಂತರವಾಗಿ, ಇಂಡಿಯನ್ ಓಷನ್ ಮುಖಾಂತರವಾಗಿ ಹೋಗ್ಬೇಕಾಗ್ತವ್ರು. ಆದ್ರಿಂದ ನಮ್ಮ ದೇಶದ ಜೊತೆ ಒಳ್ಳೆ ಸಂಬಂಧವನ್ನು ಬೆಳೆಸಿಕೊಳ್ಳುವುದು ತುಂಬಾನೇ ಇಂಪಾರ್ಟೆಂಟ್. ಭಾರತದಲ್ಲಿ ಪ್ರಸ್ತುತ 27 ಸ್ಟೇಟ್ಸ್ಗಳಿವೆ, 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ಮುಖ್ಯವಾಗಿ ಇಂಡಿಯಾ, ಭಾರತ ಲ್ಯಾಂಡ್ ಬೌಂಡ್ರಿಗಳನ್ನ, ಭೂಗಡಿಯನ್ನ ಪಾಕಿಸ್ತಾನದ ಜೊತೆ, ಅಫ್ಘಾನಿಸ್ತಾನದ ಜೊತೆ, ಚೀನಾದ ಜೊತೆ, ನೇಪಾಳ, ಭೂತಾನ್ ಮತ್ತು ಮಯನ್ಮಾರ್ ಮತ್ತು ಬಾಂಗ್ಲಾದೇಶ ಜೊತೆ ಹೊಂದಿರುವಂಥದ್ದು. ಭಾರತ ತನ್ನ ಭೂಗಡಿಯನ್ನ ವಾಯುವ್ಯದಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಉತ್ತರದಲ್ಲಿ ಚೀನಾ ಅಥವಾ ತಿಬೆಟ್ ಮತ್ತು ನೇಪಾಳ ಈ ಕಡೆ, ಮತ್ತೆ ಭೂತಾನ್, ಪೂರ್ವದಲ್ಲಿ ಮ್ಯಾನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ಇದು ಹಂಚಿಕೊಂಡಿರುವಂಥದ್ದು. ಐ ವಿಲ್ ಶೋ ಯು ಇನ್ ದ ಮ್ಯಾಪ್. ನೋಡ್ರಿ, ಭೂಗಡಿಯನ್ನ ಹೊಂದಿರುವಂಥದ್ದು ಈ ಕಡೆ ಫಸ್ಟ್ ಪಾಕಿಸ್ತಾನ, ಅಫ್ಘಾನಿಸ್ತಾನ ಜೊತೆ ಕೂಡ ಹೊಂದಿದ್ದೀವಿ ನಾವು. ಅಫ್ಘಾನಿಸ್ತಾನ ಜೊತೆ ಕೂಡ ನಾವು ಹೊಂದಿರುವಂಥದ್ದು. ಮುಖ್ಯವಾಗಿ ಚೀನಾ, ತಿಬೆಟ್, ಮತ್ತೆ ಇಲ್ಲಿ ಮಯನ್ಮಾರ್, ಇಲ್ಲಿ ಬಾಂಗ್ಲಾದೇಶ್, ಇಲ್ಲಿ ಭೂತಾನ್, ಇಲ್ಲಿ ನೇಪಾಳ್, ಇವು ನಾವು ಗಡಿಯನ್ನ ಹೊಂದಿರುವಂತಹ, ಭೂಗಡಿಯನ್ನ ಹೊಂದಿರುವಂತಹ ರಾಷ್ಟ್ರಗಳು ಅಂತ ಕರಿಬಹುದಾಗುತ್ತೆ. ತುಂಬಾನೇ ಇಂಪಾರ್ಟೆಂಟ್. ಮತ್ತೆ ಜಲಗಡೆಯನ್ನು ನೋಡಿ, ಇಲ್ಲಿ ಮುಖ್ಯವಾಗಿ ನಾವು ಇಲ್ಲಿ ಶ್ರೀಲಂಕಾ ಜೊತೆ ಹೊಂದಿರುವಂತದ್ದು, ಮತ್ತೆ ಮಾಲ್ಡೀವ್ಸ್ ಆಗಿರ್ಬೋದು. ಮಾಲ್ಡೀವ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು. ಅವರ್ ಸದರ್ನ್ ನೇಬರ್ಸ್ ಅಕ್ರಾಸ್ ದ ಸಿ ಕನ್ಸಿಸ್ಟ್ ಆಫ್ ದಿ 2 ಐಲ್ಯಾಂಡ್ ಕಂಟ್ರೀಸ್. ಮುಖ್ಯವಾಗಿ ಶ್ರೀಲಂಕಾ ಮತ್ತೆ ಮಾಲ್ಡೀವ್ಸ್, ಸಮುದ್ರದಂತ ನಮ್ಮ ದಕ್ಷಿಣದ ನೆರೆಹೊರೆಯಾಗಿರ್ತಕ್ಕಂಥ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಎಂಬ 2 ದ್ವೀಪಗಳ ದೇಶಗಳನ್ನ ಒಳಗೊಂಡಿದೆ. ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಕೊಲ್ಲಿ ಅಂತ ಕರಿತೀವಿ. ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಕೊಲ್ಲಿ ಇದು ಭಾರತ ಮತ್ತು ಶ್ರೀಲಂಕಾವನ್ನ ಬೇರ್ಪಡಿಸುತ್ತೆ. ಶ್ರೀಲಂಕಾ ಇಸ್ ಸೆಪರೇಟೆಡ್ ಫ್ರಮ್ ಇಂಡಿಯಾ ಬೈ ಎ ನ್ಯಾರೋ ಚಾನಲ್ ಆಫ್ ಸಿ ಫಾರ್ಮ್ಡ್ ಬೈ ದ ಪಾಕ್ ಸ್ಟ್ರೈಟ್ ಅಂಡ್ ದ ಗಲ್ಫ್ ಆಫ್ ಮನ್ನಾರ್. ಪಾಕ್ PALK ನೋಡ್ರಿ, PALK ಪಾಕ್, ಎಲ್ ಸೈಲೆಂಟ್ ಆಗುತ್ತೆ. ಆಕ್ಚುಲಿ ಪಾಲ್ಕ್ ಅಂತ ಓದಬೇಕು, ಬಟ್ ಪಾಕ್ ಅಂತ ಕರಿತೀವಿ, ಎಲ್ ಸೈಲೆಂಟ್ ಮಾಡ್ಕೊಳ್ತೀವಿ. ಪಾಕ್ ಜಲಸಂಧಿ ಮತ್ತು ಗಲ್ಫ್ ಆಫ್ ಮನ್ನಾರ್ ಇಂದ ಅದು ಸಪರೇಟ್ ಮಾಡಲು ಬೇರ್ಪಟ್ಟಿರುವಂತದ್ದು. ಮಾಲ್ಡೀವ್ಸ್ ನೋಡ್ರಿ, ಮಾಲ್ಡೀವ್ಸ್ ಇದು ಲಕ್ಷದ್ವೀಪದಿಂದ ಸೌತ್ಗೆ ಇರುವಂತಹದ್ದು. ಮುಖ್ಯವಾಗಿ 8 ಡಿಗ್ರಿ ಚಾನಲ್, 8 ಡಿಗ್ರಿ ಅಕ್ಷಾಂಶ ಲಕ್ಷದ್ವೀಪ ಮತ್ತು ಈ ಒಂದು ಮಾಲ್ಡೀವ್ಸ್ ಅನ್ನ ಸಪರೇಟ್ ಮಾಡುತ್ತೆ ಅನ್ನುವಂಥದ್ದು ನಿಮಗೆ ಕೂಡ ಗೊತ್ತಿರಲಿ. ಮುಂದಿನ ತರಗಳಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಇದಕ್ಕೆ ಸಂಬಂಧಪಟ್ಟಂತೆ. ಇಲ್ಲಿ ಇಷ್ಟು ಕೊಟ್ಟಿರೋದು ಇಷ್ಟೇ, ಈ ಒಂದು 9th ಕ್ಲಾಸ್ ಅಲ್ಲಿ ಕೊಟ್ಟಿರೋದು ಇಷ್ಟೇ. ಮತ್ತೆ ಮುಖ್ಯವಾಗಿ ಡೂ ಯು ನೋ ಅಂತೇಳಿ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಮುಖ್ಯವಾಗಿ 1947 ಮುಂದೆ, 1947 ಮುಂಚೆ ಭಾರತ ಹೇಗಿತ್ತು ಅಂದ್ರೆ, ಭಾರತದಲ್ಲಿ 2 ರೀತಿಯ ರಾಜ್ಯಗಳಿದ್ವು. ಒಂದು ಪ್ರಾವಿನ್ಸಸ್ ಅಂತೇಳಿ ಮತ್ತು ಪ್ರಿನ್ಸಿ ಸ್ಟೇಟ್ ಅಂತ ಹೇಳಿ, ಪ್ರಾಂತ್ಯಗಳು ಮತ್ತು ರಾಜಪ್ರಭುತ್ವ ರಾಜ್ಯಗಳು ಅಂತಿದ್ದು. ಈ ಪ್ರಾವಿನ್ಸಸ್ ಗಳನ್ನ ಡೈರೆಕ್ಟ್ ಆಗಿ ವೈಸ್ರಾಯ್, ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇದ್ರು. ವೈಸ್ರಾಯ್ಗಳನ್ನ ನೇಮಕ ಮಾಡುವ ಮುಖಾಂತರವಾಗಿ ಆಳ್ವಿಕೆ ಮಾಡ್ತಾ ಇದ್ರು. ಪ್ರಾಂತ್ಯಗಳನ್ನ ವೈಸ್ರಾಯ್ ನೇಮಕ ಮಾಡಿದ ಬ್ರಿಟಿಷ್ ಅಧಿಕಾರಿಗಳು ನೇರವಾಗಿ ಆಳ್ತಾ ಇದ್ರು.
ಸ್ಥಳೀಯ ರಾಜ್ಯಗಳನ್ನ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ಕರೀತೀವಿ, ಭಾರತೀಯ ರಾಜ್ಯಗಳು ಆಳ್ತಾ ಇದ್ರು. ಅವರು ತನ್ನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ಆಳ್ತಾ ಇದ್ರು. ಮುಖ್ಯವಾಗಿ ಸ್ಥಳೀಯ ರಾಜ್ಯಗಳನ್ನ ಸ್ಥಳೀಯ ಅಥವಾ ಅನುವಂಶಿಕ ಆಡಳಿತಗಾರರು ಆಳ್ತಿದ್ರು. ಅವರು ಸ್ಥಳೀಯ ಸ್ವಾಯತ್ತತೆಗೆ ಪ್ರತಿಯಾಗಿ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡಿದ್ದರು. ದೇ ಅಕ್ಸೆಪ್ಟೆಡ್ ದ ಅಥಾರಿಟಿ ಆಫ್ ದಿ ಬ್ರಿಟಿಷರ್ಸ್. ಇಷ್ಟು ನಿಮಗೆ ಈ ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್ ಆಗಿರುವಂತದ್ದು. ಎಲ್ಲವನ್ನೂ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಪ್ರತಿಯೊಂದು ಪದವನ್ನು ಕೂಡ ಓದಿ ಹೇಳುವಂತ ಒಂದು ಪ್ರಯತ್ನ ನಾನು ಮಾಡಿದ್ದೀನಿ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈಗ ಅರ್ಥ ಆಗಿದೆ ಅಂತ ಆದ್ರೆ ಈ ಕ್ವಶನ್ ಗಳಿಗೆ ಆನ್ಸರ್ ಮಾಡಿ. ಕಾಮೆಂಟ್ ದ ರೈಟ್ ಆನ್ಸರ್ ಫ್ರಮ್ ದ 4 ಆಲ್ಟರ್ನೇಟಿವ್ ಗಿವನ್ ಬಿಲೋ. ಫಸ್ಟ್ನೇದು, ದ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಡಸ್ ನಾಟ್ ಪಾಸ್ ಥ್ರೂ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಯಾವ ರಾಜ್ಯದ ಮೇಲೆ ಪಾಸ್ ಆಗಲ್ಲ ಅಂತ ಕೇಳಿದರೆ ಇನ್ನು ಆನ್ಸರ್ ಹಾಕಿ, ಆ ಕ್ವಶನ್ ನಂಬರ್ ಹಾಕಿ. ಎರಡನೇದು, ದ ಈಸ್ಟರ್ನ್ ಮೋಸ್ಟ್ ಲಾಂಗಿಟ್ಯೂಡ್ ಆಫ್ ಇಂಡಿಯಾ ಈಸ್. ಪೂರ್ವದ ತುದಿಯ ಒಂದು ರೇಖಾಂಶ ಯಾವುದು ಅಂತ ಕೇಳಿದರೆ ಆನ್ಸರ್ ಮಾಡಿ. ಉತ್ತರಾಖಂಡ್, ಉತ್ತರ ಪ್ರದೇಶ್, ಬಿಹಾರ್, ವೆಸ್ಟ್ ಬೆಂಗಾಲ್ ಅಂಡ್ ಸಿಕ್ಕಿಂ ಹ್ಯಾವ್ ಕಾಮನ್ ಫ್ರಾಂಟಿಯರ್ ವಿತ್. ಯಾವ ದೇಶದ ಜೊತೆ ಇವು ಗಡಿಗಳನ್ನು ಹೊಂದಿವೆ? ಉತ್ತರಾಖಂಡ್, ಉತ್ತರ ಪ್ರದೇಶ್, ಬಿಹಾರ್, ವೆಸ್ಟ್ ಬೆಂಗಾಲ್, ಸಿಕ್ಕಿಂ ಅಂತೇಳಿ ಅವುಗಳನ್ನ ಕಾಮೆಂಟ್ ಅಲ್ಲಿ ನೋಡಿ ಹಾಕಿ. ಇಫ್ ಯು ಇಂಟೆಂಡ್ ಟು ವಿಸಿಟ್ ಕವರಟ್ಟಿ ಹೋಗ್ಬೇಕಾದ್ರೆ ಡ್ಯೂರಿಂಗ್ ಯುವರ್ ಸಮ್ಮರ್ ವೆಕೇಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಯೂನಿಯನ್ ಟೆರಿಟರಿ ಆಫ್ ಇಂಡಿಯಾ ಯು ವಿಲ್ ಬಿ ಗೋಯಿಂಗ್ ಟು. ಕವರಟ್ಟಿ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ಅಂಡಮಾನ್ ನಿಕೋಬಾರ, ಅಥವಾ ಲಕ್ಷದ್ವೀಪನ, ಅಥವಾ ಪಾಂಡಿಚೇರಿನ, ಅಥವಾ ದಮನ್ ಅಂಡ್ ದಿಯುನ? ನೋಡಿ ಕರೆಕ್ಟ್ ಆಗಿ ಆನ್ಸರ್ ಮಾಡ್ರಿ. ಕವರಟ್ಟಿ, ದಟ್ ಈಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಒನ್ ಯೂನಿಯನ್ ಟೆರಿಟರಿ. ಆ ಯೂನಿಯನ್ ಟೆರಿಟರಿ ಯಾವುದು, ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತೇಳಿ ನೀವು ಆನ್ಸರ್ನ ಮಾಡ್ಬೇಕಾಗುತ್ತೆ. ಫೋರ್ಟ್ ಪ್ಲೇಯರ್ ಯಾವುದು? ಕರೆಕ್ಟ್ ನೋಡ್ಕೊಡ್ರಿ. ಫೋರ್ಟ್ ಪ್ಲೇಯರ್ ಯಾವುದು, ಕವರಟ್ಟಿ ಯಾವುದು? ಕರೆಕ್ಟ್ ನೋಡ್ಕೊಂಡು ಆನ್ಸರ್ ಮಾಡ್ರಿ. ಮೈ ಫ್ರೆಂಡ್ ಹೇಲ್ಸ್ ಫ್ರಮ್ ಎ ಕಂಟ್ರಿ ವಿಚ್ ಡಸ್ ನಾಟ್ ಶೇರ್ ಲ್ಯಾಂಡ್ ಬೌಂಡ್ರಿ ವಿತ್ ಇಂಡಿಯಾ. ಐಡೆಂಟಿಫೈ ದ ಕಂಟ್ರಿ. ಯಾವುದು ಲ್ಯಾಂಡ್ ಬೌಂಡ್ರಿನ ಹೊಂದಿಲ್ಲ, ಭೂಗಡಿಯನ್ನ ಹೊಂದಿಲ್ಲ, ಯಾವುದು ಅಂತೇಳಿ ಕೇಳಿರುವಂತದ್ದು. ಭೂತಾನ್, ತಿರ್ಗಿಸ್ತಾನ್, ಬಾಂಗ್ಲಾದೇಶ್, ನೇಪಾಳ್ ಅಂತೇಳಿ ಯಾವುದು? ಕರೆಕ್ಟ್ ಆನ್ಸರ್ ಮಾಡ್ರಿ. ಈಗ ನಿಮ್ಗೆ ಹೇಳಿದೆ ಯಾವ್ದು ಅಂತೇಳಿ ಅಟೆಂಪ್ಟ್ ನಿಮ್ಗೆ ಗೊತ್ತಾಗಿರುತ್ತೆ. ಇಲ್ಲಿಗೆ ಈ ಒಂದು ಚಾಪ್ಟರ್ ಮುಗೀತು. ಐ ಹೋಪ್ ಯು ಆರ್ ಎಂಜಾಯಿಂಗ್ ದ ಸಿರೀಸ್. ಒಂದು ಲಾಂಗ್ ಜರ್ನಿ ಇದು. ಕಲಿತಾ ಹೋಗಿ. ನಮ್ಮ ಕಡೆಯಿಂದ ನಿಮಗೆ ಇಂತಹ ಒಂದು ಹೆಲ್ಪ್ ಅನ್ನ ಮಾಡಿ, ಎಷ್ಟಾದಷ್ಟು ಹೆಲ್ಪ್ ಅನ್ನ ಮಾಡ್ತಾ ಇದೀವಿ. ಕಂಪ್ಲೀಟ್ ಆಗಿ ಎನ್ಸೆಟ್ ಅನ್ನ ಮುಗಿಸ್ಕೊಡ್ತೀವಿ. ಯಾ ಮತ್ತೆ Unacademy ಪ್ಲಸ್ ಅಲ್ಲೂ ಕೂಡ ನಾನು ಟೀಚ್ ಮಾಡ್ತೀನಿ. ಅಲ್ಲೂ ಕೂಡ ನನ್ನ ಫಾಲೋ ಮಾಡಿ. ಅಲ್ಲೂ ಕೂಡ ಹಲವಾರು ಉಪಯೋಗಗಳನ್ನ ಪಡೆದುಕೊಳ್ಳಿ. ತುಂಬಾ ಆಳವಾಗಿ 300 ಗಂಟೆಗಳ ಕಾಲ ಇತಿಹಾಸವನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಿಮಗೆ ಈ ಒಂದು ಜಿಯೋಗ್ರಫಿಯನ್ನ ಆಲ್ಮೋಸ್ಟ್ ನಿಮಗೆ 500 ಅವರ್ಸ್ ತುಂಬಾ ಆಳವಾಗಿ ಡಿಸ್ಕಸ್ ಮಾಡ್ತಿದ್ದೀನಿ. ಮತ್ತೆ ನಾನು ಜಿಯೋಗ್ರಫಿಗೆ ಸಂಬಂಧಪಟ್ಟಿದ ಒಂದು ಪುಸ್ತಕ ಕೂಡ ಬರೀತಾ ಇದ್ದೀನಿ. ನಿಮಗೆ ಸದ್ಯದಲ್ಲಿ ಸಿಗುತ್ತೆ, ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ತುಂಬಾನೇ ಒಂದು ವಿಶೇಷವಾಗಿ ಆ ಒಂದು ಪುಸ್ತಕವನ್ನು ಬರೀತಾ ಇದ್ದೀನಿ. ಯಾ ಯು ಕ್ಯಾನ್. ಮತ್ತೆ Unacademy ಪ್ಲಸ್ ಕೂಡ ನೀವು ಜಾಯ್ನ್ ಆಗ್ಬೋದು. ತುಂಬಾನೇ ಅಫೋರ್ಡಬಲ್ ಆಗಿದೆ. ಒಂದು Unacademy ತುಂಬಾನೇ ಅಫೋರ್ಡಬಲ್ ಆಗಿದೆ. ಯು ಕ್ಯಾನ್ ಜಾಯಿನ್ ದೇರ್. ಜಾಯಿನ್ ಆಗುವಾಗ ಯು ಕ್ಯಾನ್ ಯೂಸ್ ಮೈ ರೆಫರಲ್ ಕೋಡ್ ನವೀನ TR01256. ಯು ವಿಲ್ ಗೆಟ್ 10% ಡಿಸ್ಕೌಂಟ್ ಇನ್ Unacademy ಪ್ಲಾಟ್ಫಾರ್ಮ್. ಯಾ ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆಗೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ.